ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲಾಗಿ 2 ಥರ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ನು ಬೀಟ್ರೋಟ್ ಪಲ್ಯ, ದೆನ್ ನೆಕ್ಸ್ಟ್ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎರಡು ಸಿಂಪಲ್ಲಾಗೇ ಇರುತ್ತೆ, ಫಟಾಫಟ್ ಅಂತ ರೆಡಿ ಆಗುತ್ತೆ. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಬೀಟ್ರೋಟ್ನ ಈ ಥರ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು 2 ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ. ಈ ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಸೀಳಿ ಹಾಕೊತಾ ಇದ್ದೀನಿ. 3 ರಿಂದ 4 ಎಸ್ಲು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಸಣ್ಣದಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕೋದ್ರಿಂದ ಪಲ್ಯದ ಫ್ಲೇವರ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಅಂತಹ ಬೀಟ್ರೋಟ್ನ ಸೇರಿಸ್ತಾ ಇದ್ದೀನಿ. ನೀವು ಬೀಟ್ರೋಟ್ನ ಫಸ್ಟೇ ಬೇಯಿಸ್ಕೊಂಡನ್ನ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೊಂಡು ಬೇಯಿಸ್ಕೊಬೋದು, ಎರಡೂ ಚೆನ್ನಾಗಿರುತ್ತೆ. ಬಟ್ ಬೇಯಿಸ್ಕೊಬೇಕಾದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಬೇಕು. ಬೆಂದಿರೋ ನೀರನ್ನ ವೇಸ್ಟ್ ಮಾಡಬಾರ್ದಲ್ವ, ಹಾಗಾಗಿ ಅದ್ರ ಬದಲು ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ಬೀಟ್ರೋಟ್ನ ಈ ಥರ ಮಧ್ಯ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಾಂದರೆ ಕುಕ್ಕರಲ್ಲಿ ಒಂದು ವಿಜಿಲ್ ಹೊಡಿಸ್ಕೊಂಡ್ರು ತುಂಬ ಟೇಸ್ಟಿಯಾಗೇ ಆಗುತ್ತೆ. ಒಗ್ಗರಣೆ ಎಲ್ಲ ಮಾಡಿ ಕುಕ್ಕರಲ್ಲಿ ಒಂದು ವಿಜಿಲ್ ಹೊಡಿಸ್ಕೊಬೋದು. ನಾನಿಲ್ಲಿ ಓಪನ್ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಾಂದರೆ ಮ್ಯಾಗಿ ಮಸಾಲ, ಮಕ್ಕಳು ತಿಂತಾರೆ ಅಂದರೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು, ಹಾಗಾಗಿ ಒಂಚೂರು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ಲಿ ಬೀಟ್ರೋಟ್ ಎಲ್ಲ ಬೆಂದಿದೆ. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಮ್ಮಿಯಾಗಿರುವಂತಹ ಬೀಟ್ರೋಟ್ ಪಲ್ಯನೂ ರೆಡಿ ಆಗುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಬಿಸಿ ಚಪಾತಿಗೆ ಸರ್ವ್ ಮಾಡಿದ್ರೆ ಆಗುತ್ತೆ. ಇಲ್ಲದ್ರೆ ರಸಮ್ ಮಾಡಿ ಲೈಟಾಗಿ ಅದನ್ನು ಪಲ್ಯ ಬೇಕು ಅಂದರೆ ಈ ಥರ ತರಕಾರಿ ಪಲ್ಯಗಳು ಮಾಡಿಕೊಡಿ. ಮ್ಯಾಗಿ ಮಸಾಲ ಹಾಕ್ಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟೇ ಸಿಂಪಲ್ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ನೆಕ್ಸ್ಟು ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಎಲ್ಲ ನೀಟಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಸೀಟಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು 1 ರಿಂದ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡಿಟ್ಟಿರೋಂತಹ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಬೆಂಡೆಕಾಯಿನ ಫ್ರೈ ಮಾಡ್ಕೊಬೇಕು, ಇದರಲ್ಲಿ ಲೋಳೆ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಒಂದು 10 ಮಿನಿಟ್ಸನ್ನು ಈ ಥರ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಇದೇನಪ್ಪ ಈ ಥರ ಜಿಗ್ಟು ಅಂಟು ಬರ್ತಾಯಿದೆ, ಲೋಳೆ ಬರ್ತಾಯಿದೆ ಅಂತ. ಫ್ರೈ ಮಾಡ್ತಾ ಅದು ಹೋಗುತ್ತೆ. ಪೇಷನ್ಸಿಂದ ಫ್ರೈ ಮಾಡಬೇಕಷ್ಟೇ ಈ ಬೆಂಡೆಕಾಯಿನ. ಲೋ ಫ್ಲೇಮಲ್ಲೇ ಇಟ್ಟು ಇಲ್ಲಿ ನೋಡಿ ಎಲ್ಲ ಲೋಳೆ ಅಂಶ ಎಲ್ಲ ಕಂಪ್ಲೀಟ್ಲಿ ಫ್ರೈ ಆಗಿದೆ. ಈಗ ಫ್ರೈ ಆಗಿರೋದನ್ನ ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಪ್ಲೇಟಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಲೋಳೆ ಅಂಶ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದಾದ್ಮೇಲೆ ಚಿಟಪಟ ಅಂತ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ, ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಯಾಕಂದರೆ ಬೆಂಡೆಕಾಯಿನೂ ಗ್ರೀನ್ ಕಲರ್ ಇರೋದ್ರಿಂದ ಹಸಿ ಮೆಣಸಿನ್ಕಾಯಿ ಮಕ್ಕಳು ತಿನ್ಬೇಕಾದ್ರೆ ಗೊತ್ತಾಗಲ್ಲ ಅಂತ. ಒಂದು 3 ರಿಂದ 4 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗೆ ಈ ಥರ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಕಲರ್ ಫುಲ್ ಚೇಂಜ್ ಆಗಬೇಕು, ಅಲ್ಲಿ ಗಂಟ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 1 ಟೊಮೆಟೊನ ಹಾಕ್ತಾಯಿದ್ದೀನಿ. ನೀವು ಟೊಮೆಟೊನ ಹಾಕೊಬೋದು, ಹುಣಸೆ ರಸನ ಹಾಕೊಬೋದು. ಟೊಮೆಟೊ ಹಾಕಿದ್ರೆ ಪಲ್ಯ ಚೆನ್ನಾಗಿರುತ್ತೆ, ಹಾಗಾಗಿ ಟೊಮೆಟೊ ಸಾಫ್ಟ್ ಆಗಂಟ ಫ್ರೈ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗೆ ಸೇರಿಸ್ತಾ ಇದ್ದೀನಿ. ಇವಾಗೆ ಸೇರಿಸೋದ್ರಿಂದ ಟೊಮೆಟೊನು ಬೇಗ ಸಾಫ್ಟ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡ್ರು ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪೌಡ್ರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಬೆಂಡೆಕಾಯಿ ಪಲ್ಯದ್ದು, ಹಾಗಾಗಿ ಇಲ್ಲಾಂದರೆ ನೀವು ಹಚ್ಚ ಖಾರದ ಪುಡಿ ಏನಾನ ಹಾಕೊಬೋದು. ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಾದಮೇಲೆ ನಾವು ಫ್ರೈ ಮಾಡಿರೋಂತಹ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಬೆಂಡೆಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಈ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು.
ಒಂದ್ಸಲಿ ಮಿಕ್ಸ್ ಆದಮೇಲೆ ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಕರೆಕ್ಟಾಗಿದ್ದರೆ ಬಿಡಿ, ಇಲ್ಲಾಂದರೆ ಈ ಹಂತದಲ್ಲಿ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಡಿ, ಅದು ಸಾಫ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಮ್ಮಿ ಆಗಿರೋಂತಹ ಬೆಂಡೆಕಾಯಿ ಪಲ್ಯನೂ ರೆಡಿ ಆಗುತ್ತೆ. ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನ ರಸ ಮಾಡಿಕೊಂಡು ಸೈಡ್ ಡಿಶ್ಗಾಗಿ ಅದನ್ನು ಪಲ್ಯ ಬೇಕು ಅಂದರೆ ಈ ಥರ ಪಲ್ಯನ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.